ಪರಪ್ಪನ ಅಗ್ರಹಾರದ ಜೈಲು. ಇಲ್ಲಿ ರಾಜಾತಿಥ್ಯದ ಪ್ರಕರಣಕ್ಕೆ ಶತಾಯಗತಾಯ ಬ್ರೇಕ್ ಹಾಕುವಂತಹ ಕೆಲಸವನ್ನ ಈಗ ಮಾಡಲಾಗಿದೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂದರೆ, ಒಳಗಿರುವಂತಹ ಕೈದಿಗಳು ವಿಲವಿಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ. ಹೌದು, ಬೀಡಿ ಸಿಗ್ತಿಲ್ಲ, ಸಿಗರೇಟ್ ಸಿಗ್ತಿಲ್ಲ, ಕೊಡಿ ಅಂಥೇಳಿ ಕೇಳ್ತಾ ಇದ್ರು ಒಳಗಿರುವಂತಹ ಕೈದಿಗಳು. ಆಟದ ಸಮಯದಲ್ಲಿ ಹೊರ ಹೋಗೋದಕ್ಕೂ ಕೂಡ ಈಗ ನಿಯಂತ್ರಣ ಹೇರ್ತಿದ್ದಾರೆ ಅಂತಿದ್ದಾರೆ. ಇದರಿಂದ ನಮಗೆ ಕಿರಿಕಿರಿ ಆಗ್ತಾ ಇದೆ ಅಂಥೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇದೀಗ ಪ್ರತಿಭಟನೆಗೆ ಮತ್ತೊಂದು ಹೊಸ ಸೇರ್ಪಡೆಯಾಗಿದೆ. ಅದೇನಪ್ಪ ಅಂದರೆ, ಟಿವಿಗೆ ಕೇಬಲ್ ಕನೆಕ್ಷನ್ ವಿಚಾರಕ್ಕೆ ಪ್ರೊಟೆಸ್ಟ್ ನಡೀತಾ ಇದೆಯಂತೆ ಜೈಲೊಳಗೆ. ಇಷ್ಟು ದಿನ ಕೇಬಲ್ ಟಿವಿ ಹಾಕ್ಕೊಂಡು ಬೇಕಾದ ಸಿನಿಮಾ ಸಾಂಗ್ ಹಾಕ್ಕೊಂಡು ಮಜಾ ಮಾಡ್ತಾ ಇದ್ರು. ಜೈಲಾಧಿಕಾರಿಗಳು ಅದನ್ನು ಕಟ್ ಮಾಡಿ ಕೇವಲ ಚಂದನ ಟಿವಿ ನೋಡೋದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಬೇಸತ್ತಂತಹ ಕೈದಿಗಳೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ ಜೈಲಿನೊಳಗಡೆ. ದುರಾದೃಷ್ಟ ಅಂದರೆ ಏನು ಗೊತ್ತಾ, ದರ್ಶನ್ ಟಿವಿ ಪಡೆಯೋದ ಕೋರ್ಟ್ನಿಂದ ಆದೇಶವನ್ನು ಪಡೆದುಕೊಂಡ್ರು, ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂಥೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದ್ರೀಗ ತಮ್ಮದೇ ಡೆವಿಲ್ ಚಿತ್ರದ ಚಟುವಟಿಕೆ ಮತ್ತು ರಿಪೋರ್ಟನ್ನು ಕೂಡ ನೋಡೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ದರ್ಶನ್ ಅವರಿಗೆ ನಿಜಕ್ಕೂ ಕೂಡ ಜೈಲಿನಲ್ಲಿ ದಿನದಿಂದ ದಿನಕ್ಕೆ ನರಕ ಜಾಸ್ತಿ ಆಗ್ತಾ ಇದೆ.